ನಮಸ್ಕಾರ. ಪಾಲಕ್ಕಾಯನ ತಟ್ಟು ನೋಡಿದ್ದಾಯಿತು. ಇನ್ನು ಇಲ್ಲಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸುಂದರ ಜಲಪಾತಕ್ಕೆ ಕರೆದುಕೊಂಡು ಹೋಗುತ್ತೇವೆ. ಈ ಜಲಪಾತವು ಹಚ್ಚ ಹಸಿರಿನ ಬಯಲ ಪ್ರದೇಶ, ಅಂಕುಡೊಂಕಾದ ದಾರಿ ಮತ್ತು ಹರಿಯುವ ನೀರಿನಿಂದ ಕಣ್ಣೂರು ಜಿಲ್ಲೆಯಲ್ಲಿರುವಂತಹ ಪೈದಮ್ಮಲ ಕಣಿವೆಯಲ್ಲಿರುವ ಜಲಪಾತವಾಗಿದೆ. ಉತ್ತರ ಕೇರಳದ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಅದುವೇ DTPC, ಅಂದರೆ ಡಿಸ್ಟ್ರಿಕ್ಟ್ ಟೂರಿಸಂ ಪ್ರಮೋಷನ್ ಕೌನ್ಸಿಲ್. ಇದರ ಅಡಿಯಲ್ಲಿ ಬರುವಂತಹ ಹತ್ರ 1.2 ಕಿಲೋಮೀಟರ್ಸ್ ವಾಕಿಂಗ್ ವೇ ಇದೆ. ಹೋಗ್ತಾನೆ ಲೆಫ್ಟ್ ಸೈಡ್ ವಾಟರ್ ಫಾಲ್ಸ್ ಮೇಲಿಂದ ಹರಿತಾ ಬರ್ತೇವೆ. ಪ್ಲೇಸ್ ಕೂಡ ತುಂಬ ಚಿಲ್ ಆಗಿದೆ. ಇದು ಕುಡಿಯನ್ಮಲ ಎಂಬ ಜಾಗದಲ್ಲಿದೆ. ಏರಕುಂಡು ಎಂಬ ಪದವು ಮಲಯಾಳಂ ಭಾಷೆಯಲ್ಲಿ 7.5 ಹೊಂಡ ಎಂದರ್ಥ. ಜಲಪಾತಗಳು ವಿವಿಧ ಗಾತ್ರಗಳು ಮತ್ತು ಆಳಗಳು 7 ಹಂತದ ಕಲ್ಲಿನ ನೈಸರ್ಗಿಕ ಕೊಳಗಳನ್ನು ಒಳಗೊಂಡಿರುತ್ತದೆ ಮತ್ತು ವರ್ಷದ ಬಹುಪಾಲು ನೀರನ್ನು ಹೊಂದಿರುತ್ತದೆ. ಜಲಪಾತಗಳ ಗುಂಪು ಒಂದು ವಿಶಿಷ್ಟ ದೃಶ್ಯವನ್ನು ಮಾಡುತ್ತದೆ. ಈ ಜಲಪಾತವು ಒಂದರ ಮೇಲೊಂದರಂತೆ ಜೋಡಿಸಲಾದ ಹಾಗೆ ಕಾಣುತ್ತದೆ. ಒಂದರಿಂದ ನೀರು ಉಕ್ಕಿ ಹರಿಯುತ್ತಿದ್ದಂತೆ ಅದು ಇನ್ನೊಂದು ಹೊಂಡವನ್ನು ಸೇರಿ ತುಂಬುತ್ತದೆ. ಜಲಪಾತವನ್ನು ತಲುಪಲು 2 ಮಾರ್ಗಗಳಿವೆ. ನೀವು ಸಾಹಸ ಪ್ರಿಯರು ಮತ್ತು ನಡೆಯಲು ಇಚ್ಛಿಸುವವರಾದರೆ ನಡೆಯುವ ಅವಕಾಶವಿರುತ್ತದೆ. ದಟ್ಟ ಕಾನನ ಮಧ್ಯೆ, ಹೇರಳವಾಗಿ ತುಂಬಿದ ಹಸಿರಿನ ಮಧ್ಯೆ ನೀರಿನ ಇಂಪಾದ ಧ್ವನಿಯೊಂದಿಗೆ ನಡೆಯುವ ಆನಂದ ಅದು ಬಣ್ಣಿಸಲು ಅಸಾಧ್ಯ. ನಡೆದು ಜಲಪಾತ ತಲುಪುತ್ತಿದ್ದಂತೆ ಆ ಮನಮೋಹಕ ಸೌಂದರ್ಯವನ್ನು ಕಂಡು ಆನಂದಿಸುವ ಪರಿ ಅಷ್ಟಿಷ್ಟಲ್ಲ. ಇನ್ನೊಂದು ದಾರಿ, ಅದು ವಾಹನ, ಜೀಪಿನ ಸೌಲಭ್ಯವಿದೆ. ನಡೆಯಲು ಅಸಾಧ್ಯವಾದವರಿಗೆ ಜೀಪಿನ ಸೌಲಭ್ಯ ಕೂಡ ಇದೆ. ಈ ಜಲಪಾತಕ್ಕೆ ಹೋಗುವ ದಾರಿಯಲ್ಲಿ ಕಾಣುವಂತಹ ಇನ್ನೊಂದು ವೈಶಿಷ್ಟ್ಯವೇನೆಂದರೆ, ಇಲ್ಲಿ ಎಲ್ಲ ರೀತಿಯ ಮುನ್ನೆಚ್ಚರಿಕೆಯ ಕ್ರಮ, ಜೀವರಕ್ಷಕ ಕ್ರಮಗಳನ್ನು ತೆಗೆದುಕೊಂಡು ನೀರಿಗೆ ಇಳಿಯಲು ಅನುಮತಿಯನ್ನು ನೀಡುತ್ತಾರೆ. ಪ್ರತಿ ಕಡೆಗಳಲ್ಲಿಯೂ ನಮಗೆ ಗೈಡ್ಗಳು ಕಾಣಸಿಗುತ್ತಾರೆ. ಜೀವರಕ್ಷಕ ಕವಚಗಳನ್ನು ಧರಿಸದೆ ನೀರಿಗಿಳಿಯಲು ಅನುಮತಿ ಇಲ್ಲ.
ಸ್ವಚ್ಛಂದವಾಗಿ ವಾಹನ ನಿಲುಗಡೆಗೆ ಸ್ಥಳಾವಕಾಶವಿರುತ್ತದೆ. ರೂಪಾಯಿ 20 ಕೊಟ್ಟು ರಶೀದಿಯನ್ನು ಪಡೆಯಬೇಕು. ಈ ಜಲಪಾತಕ್ಕೆ ಪ್ರವೇಶ ದರ ರೂಪಾಯಿ 100 ಇರುತ್ತದೆ. ಸಾಹಸ ಪ್ರಿಯರಿಗೆ ಒಂದು ಅದ್ಭುತವಾದ ಜಾಗ ಎಂದರೆ ತಪ್ಪಾಗಲಾರದು. ನಡೆದುಕೊಂಡು ಹೋಗಿ ಜಲಪಾತ ಸಮೀಪಿಸುತ್ತಿದ್ದಂತೆ ನಡೆದ ದಣಿವು ಮಾಯವಾಗಲು ನೀರಿನಲ್ಲಿ ಹಾರಾಡಿದಾಗ ದಣಿವೆಲ್ಲ ಮಾಯವಾಗುತ್ತದೆ. ಪೈದಲ್ ಮಲ ಕಣಿವೆಯಿಂದ ಬರುವ ಈ ನೀರು ಬಹಳ ಸ್ವಚ್ಛಂದದಿಂದ ಹರಿಯುತ್ತದೆ. ಜಲಪಾತದ ಕೆಳಗೆ ಕಾಣುವ 2 ಹೊಂಡಗಳು ಸುಮಾರು 10 ಅಡಿ ಮತ್ತು 15 ಅಡಿ ಆಳವಿದೆ ಎಂದು ಗೈಡ್ಗಳು ಹೇಳುತ್ತಾರೆ. ಹಚ್ಚ ಹಸಿರಿನ ಕಾಡು, ಸ್ವಚ್ಛಂದ ಹರಿವಿನ ನೀರು, ನೀರ ಹರಿಯುವ ಇಂಪಾದ ಧ್ವನಿ, ಹಕ್ಕಿಗಳ ಚಿಲಿಪಿಲಿ, ಮನ ತುಂಬಿ ಖುಷಿನಲ್ಲಿ ಆ ಜಲಪಾತವನ್ನು ಕಾಣುವಾಗ ಆಗುವ ಖುಷಿ ಅದು ಪದಗಳಿಗೆ ಸಿಲುಕದು. ನಡೆದುಕೊಂಡು ಹೋಗುವ ಮಾರ್ಗದಲ್ಲಿ ಸಂಪೂರ್ಣ ಕಬ್ಬಿಣದ ಬೇಲಿಯನ್ನು ಮಾಡಿದ್ದಾರೆ ಮತ್ತು ಅಲ್ಲಲ್ಲಿ ತೂಗು ಸೇತುವೆ, ಸಂಕಗಳನ್ನು ಅಳವಡಿಸಿದ್ದಾರೆ. ಪ್ರಶಾಂತವಾದ ವಾತಾವರಣದಲ್ಲಿ ತಂಪಾದ ಗಾಳಿಯೊಂದಿಗೆ ನೀರಿನಲ್ಲಿ ಸಮಯ ಕಳೆದು ಹೋಗುವುದೇ ಗೊತ್ತಾಗುವುದಿಲ್ಲ. ಪ್ಲಾಸ್ಟಿಕ್ಗಳನ್ನು ಹಾಕಲು ಅದರದ್ದೇ ಆದ ಸ್ಥಳಗಳಿವೆ. ನಡೆದು ಸುಸ್ತಾದವರಿಗೆ ದಣಿವು ತೀರಿಸಲು ಅಲ್ಲಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಇದೆಲ್ಲದರಿಂದ ಕೂಡಿ ಏರಕೊಂಡು ಜಲಪಾತ ಒಂದೊಳ್ಳೆಯ ಪ್ರವಾಸಿ ತಾಣವಾಗಿ ಬೆಳೆದು ನಿಂತಿದೆ.